ದೆಹಲಿಗೆ ಹೋಗುವಾಗಲೇ ಸಚಿವರ ಪಟ್ಟಿಯನ್ನ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ವಿಮಾನದಲ್ಲಿ ಕೂತ್ಕೊಂಡೇ ಸಂಭಾವ್ಯ ಸಚಿವರ ಪಟ್ಟಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಸಂಭಾವ್ಯ ಮಂತ್ರಿಗಳ ಪಟ್ಟಿಯನ್ನ ಹಿಡಿಕೊಂಡಿರುವಂತ ಫೋಟೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ವಿಮಾನದಲ್ಲಿ ಕೂತ್ಕೊಂಡೇ ಸಂಭಾವ್ಯ ಮಂತ್ರಿಗಳ ಪಟ್ಟಿಯನ್ನ ಮಾಡಿದ್ದಾರೆ. ಆ ಪಟ್ಟಿ ಹಿಡಿದಿರುವಂತ ಫೋಟೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರಬೇಕು, ಪಟ್ಟಿಯ ಜೊತೆ ದೆಹಲಿಗೆ ಭೇಟಿ ಕೊಟ್ಟಿದ್ರು. ದೆಹಲಿಗೆ ತಮ್ಮದೇ ಪಟ್ಟಿಯನ್ನ ಹಿಡ್ಕೊಂಡು ಹೋಗಿದ್ದಾರೆ ಡಿಕೆ ಶಿವಕುಮಾರ್. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಸ್ಕ್ರೀನ್ ಮೇಲೆ ಒಂದು ಫೋಟೋ. ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿರುವಂತಹ ಒಂದು ಲಿಸ್ಟ್, ಸಂಭಾವ್ಯ ಸಚಿವರ ಪಟ್ಟಿಯನ್ನ ರೆಡಿ ಮಾಡಿಕೊಂಡೇ ದೆಹಲಿಯಲ್ಲಿ ಫ್ಲೈಟ್ ಇಳಿದಿದ್ರು. ಡಿಕೆ ಶಿವಕುಮಾರ್ ಅವರು ಫ್ಲೈಟ್ ನಲ್ಲಿ ಕೂತ್ಕೊಂಡೇ ಸಚಿವರಾಗುವವರ ಪಟ್ಟಿಯನ್ನ ಸಿದ್ಧಪಡಿಸಿದ್ರು. ಆ ಫೋಟೋ ನೋಡ್ತಾ ಇದ್ದೀರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ. ನಿನ್ನೆ ಇಲ್ಲಿಂದ ದೆಹಲಿಗೆ ಹೋಗೋವಾಗ್ಲೇ ವಿಮಾನದಲ್ಲಿ ಕೂತ್ಕೊಂಡೇ ಸಂಭಾವ್ಯ ಸಚಿವರ ಪಟ್ಟಿಯನ್ನ ರೆಡಿ ಮಾಡಿದ್ರು ಡಿಕೆ ಶಿವಕುಮಾರ್. ಆ ಪಟ್ಟಿಯನ್ನ ಹಿಡ್ಕೊಂಡೇ ದೆಹಲಿ ಫ್ಲೈಟ್ ಇಳಿದಿತ್ತು. ವಿಮಾನದಲ್ಲಿ ಕೂತಾಗ್ಲೇ ತನ್ನ ಸಂಪುಟದಲ್ಲಿ ಯಾರ್ಯಾರು ಸಚಿವರಾಗಬಹುದು, ಯಾರ್ಯಾರಿಗೆ ಸಚಿವಗಿರಿ ಸಿಗಬೇಕು ಅನ್ನೋದನ್ನ ಒಂದು ಲಿಸ್ಟ್ ರೆಡಿ ಮಾಡ್ಕೊಂಡು ಹೋಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿರುವಂತ ಆ ಲಿಸ್ಟ್ ಅನ್ನ ನೋಡ್ಬೋದು ನೀವು. ದೆಹಲಿಗೆ ತಮ್ಮದೇ ಪಟ್ಟಿಯನ್ನ ಹಿಡ್ಕೊಂಡು ಹೋಗಿದ್ದಾರೆ ಡಿಕೆ ಶಿವಕುಮಾರ್. ಅದರಲ್ಲಿ ಎಷ್ಟು ಹೆಸರು ಫೈನಲ್ ಮಾಡುತ್ತೆ ಹೈಕಮಾಂಡ್, ಯಾರ್ಯಾರಿಗೆ ಸಚಿವಗಿರಿ ದಕ್ಕತ್ತೆ ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗಿದೆ. ನಾಳೆ ಸಿಎಲ್ಪಿ ಸಭೆ ನಿಗದಿಯಾಗಿದೆ. ಎಲ್ಲ ಶಾಸಕರಿಗೆ ಬೆಂಗಳೂರಿನಲ್ಲೇ ಇರಬೇಕು ಅಂತ ಹೇಳಿದೀವಿ. ಪ್ರಮಾಣ ವಚನಕ್ಕೆ ದಿನಾಂಕ ನಿಗದಿ ಆಗಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾಳೆಯ ಸಿಎಲ್ಪಿ ಸಭೆ ಬಗ್ಗೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿರೋದು. ಸಿಎಲ್ಪಿ ಸಭೆ ನಾಳೆಯೇ ಪಕ್ಕ. ಹಾಗಾಗಿ ಎಲ್ಲ ಶಾಸಕರು ಬೆಂಗಳೂರಿನಲ್ಲೇ ಇರಬೇಕು ಅಂತ ಹೇಳಿದೀವಿ. ಪ್ರಮಾಣ ವಚನಕ್ಕೆ ದಿನಾಂಕ ಇನ್ನೂ ನಿಗದಿ ಆಗಿಲ್ಲ ಅಂತ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಳೆಯ ಸಿಎಲ್ಪಿ ಸಭೆ ಬಗ್ಗೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಇದು. ನಾನು ಸಿದ್ದರಾಮಯ್ಯ ಚರ್ಚಿಸಿದೀವಿ, ಶಾಸಕಾಂಗ ಸಭೆ ಮಾಡ್ತೀವಿ, ಯಾವುದೇ ಶಾಸಕರು ದೆಹಲಿಗೆ ಬರೋದು ಬೇಡ ಅಂತ ಹೇಳಿದೀವಿ. ಶಾಸಕಾಂಗ ಸಭೆ ನಂತರ ಪ್ರಮಾಣ ವಚನಕ್ಕೆ ದಿನ ನಿಗದಿ ಆಗತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ದಿನ ನಿಗದಿ ಆಗಿಲ್ಲ, ಬಹುತೇಕ ಸೋಮವಾರ ಅಥವಾ ಬುಧವಾರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇರಬಹುದು ಅಂತ. ನಾಳೆ ಸಿಎಲ್ಪಿ ಸಭೆ ಇದೆ, ನಾಳೆ ಸಂಜೆ 4 ಗಂಟೆಗೆ. ಆ ಸಭೆಯ ನಂತರ ಪ್ರಮಾಣ ವಚನ ಯಾವಾಗ ಅನ್ನೋದು ಡಿಸೈಡ್ ಆಗುತ್ತೆ. ಡಿಕೆ ಶಿವಕುಮಾರ್ ಅವರೇ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದೆಹಲಿಯಲ್ಲಿದ್ದಾರೆ, ದೆಹಲಿಯಿಂದಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಶಾಸಕಾಂಗ ಸಭೆ ಅದಾದ ನಂತರ ಪ್ರಮಾಣ ವಚನಕ್ಕೆ ಯಾವ ಡೇಟು ಅನ್ನೋದು ಫಿಕ್ಸ್ ಆಗುತ್ತೆ. ನಾಳೆ ಸಿಎಲ್ಪಿ ಸಭೆ ಇರೋದ್ರಿಂದ ಎಲ್ಲಾ ಶಾಸಕರಿಗೂ ಬೆಂಗಳೂರಿನಲ್ಲೇ ಇರಿ ಅಂತ ಹೇಳಿದೀವಿ. ಪ್ರಮಾಣ ವಚನ ಅದರ ದಿನಾಂಕ ಇನ್ನೂ ಪಕ್ಕಾ ಆಗಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಸಭೆಯನ್ನ ಕರೀತಾ ಇದ್ದೀವಿ. ನಾನು ಸಿದ್ದರಾಮಯ್ಯನವರಿಗೆ ಮಾತಾಡಿದ್ದೀವಿ. ಟೈಮಿಂಗ್ ಮಾತ್ರ ಎಲ್ಲರಿಗೂ ಬೆಂಗಳೂರಲ್ಲಿ ಇರೋಕ್ಕೆ ಹೇಳಿದ್ದೀವಿ. ಯಾಕೆ ನಮ್ಮ ಹೈಕಮಾಂಡ್ ಲೀಡರ್ಸ್ನ ಕೇಳಬೇಕು, ಯಾಕೆಂದ್ರೆ ಅವರು ಬರಬೇಕು, ಅಬ್ಸರ್ವರ್ ಬರಬೇಕು, ನಮ್ಮ ಜನರಲ್ ಸೆಕ್ರೆಟರಿ ಬರಬೇಕು. ಆ ಟೈಮಿಂಗ್ ಅವ್ರು ಕೇಳಿಕೊಂಡು ಟೈಮಿಂಗ್ ಇಡ್ತೀವಿ. ಇದರಲ್ಲೇ ವಿಧಾನಸೌಧದಲ್ಲೇ ಇಡ್ತೀವಿ. ಇನ್ನು ಫಸ್ಟು ನಾಯಕರನ್ನ ಆಯ್ಕೆ ಮಾಡೋಂಥ ಪ್ರಕ್ರಿಯೆ ಮುಗಿಬೇಕು, ಪ್ರೊಸೀಜರ್ ಎಲ್ಲ ಮುಗಿಬೇಕು. ಆಮೇಲೆ ನಾಳೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.